ಸತ್ಯ ಹೇಳ್ಯಾರಂತ ನನ್ನ ಅನಿಸಿಕೆ. ಅವರು ಎಂದೆಲ್ಲ ನಾಳೆ ಲೆಕ್ಕ ಕೊಡಲೇಬೇಕು, ರಿಜಿಸ್ಟರ್ ಆಗಲೇಬೇಕು ಸಂಸ್ಥೆ. 100% ಅಕೌಂಟಬಿಲಿಟಿ ಬೇಕೇ ಬೇಕಲ್ಲ. ಒಂದು ಸಣ್ಣದೊಂದು ನೀವು ಸಂಸ್ಥೆ ಮಾಡ್ತೀವಂದ್ರೆ ರಿಜಿಸ್ಟರ್ ಮಾಡ್ತೀವಿ. 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? ಎಲ್ಲಿದ್ದ ದುಡ್ಡು ಬರ್ತಾಯಿದೆ ಅದಕ್ಕೆ? ಅದು ಲೆಕ್ಕ ಕೊಡಬೇಕಲ್ಲ. ಯಾರ ಅಕೌಂಟಿಂದ ಇಲ್ಲಿಗೆಲ್ಲ ಅಮೌಂಟ್ ಬರ್ತೈತೆ ಅಲ್ಲಿಗೆ? ಯಾಕೆ ಇಷ್ಟಕ್ಕೊಂದು ದೊಡ್ಡ ದೊಡ್ಡ ಆಫೀಸ್ಗಳಾಗ್ತಾವು? ಎಲ್ಲಿಂದ ಬರ್ತೈತೆ? ಪ್ರತಿಯೊಂದು ಅಕೌಂಟ್ ಕೊಡಲೇಬೇಕು, ತಪ್ಪೇನಿದೆ? ಅವ್ರು ಕೇಳೋದ್ರಾಗ ತಪ್ಪೇನಿಲ್ಲ. RSS ದೆವ್ವದ ನೆರಳಿನಲ್ಲಿ BJP ಐತಿ. ದೆವ್ವದ ನೆರಳಿನ ದೆವ್ವಕ್ಕೆ ಅಂಜಲಾರ್ದ ನೆರಳಿಗೆಲ್ಲರ ಅನಿಸ್ತೀವಿ ನಾವು. BJPಗೆ RSSಗೆ ಅಂಜಲಾರ್ದರು BJPಗೆ ಅಂಜೋದೈತಾನು? ನಾನು ಹೇಳಕತ್ತಿದ್ದು 100ಕ್ಕೆ 100 ಪ್ರಿಯಾಂಕರು ಒಳ್ಳೆ ಕ್ವಶನನ್ನು ಮಾಡಿದ್ದಾರೆ.